ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಮುತ್ತು ಸರ್. ಸ್ವಲ್ಪ ಆಚೆ ಇರಿ. ಸರಿ ಸರ್. ಹೇಳಿ ಮಿಸ್ಟರ್ ಭರತ್ ಕುಮಾರ್. ಸರ್, ನೀವೊಂದು 5 ನಿಮಿಷ ನಿಮ್ಮ ಅಧಿಕಾರ ಕುರ್ಚಿಯಿಂದ ಎದ್ದು ನೀವೊಬ್ಬ ಗೃಹ ಮಂತ್ರಿ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ವಾಟ್? ವಿತ್ ಆಲ್ ರೆಸ್ಪೆಕ್ಟ್ ಟು ಯು ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಸರ್, ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿದ 6,200 ಪೊಲೀಸ್ ಆಫೀಸರ್ಸ್, 9,800 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 80,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಪ್ರತಿದಿನ ನೀಟಾಗಿ ಶೇವ್ ಮಾಡಿಕೊಂಡು ಸ್ಟಿಫ್ ಆಗಿ ಯೂನಿಫಾರ್ಮ್ ಹಾಕೊಂಡು ಡಿಸಿಗ್ನೇಷನ್ ಬೇರೆ ಆದ್ರೂ PC ನಿಂದ DG ವರೆಗೂ ಸಿವಿಲ್ ಆಗ್ಲಿ, DAR ಆಗ್ಲಿ, KSRP ಆಗ್ಲಿ, ವೈರ್ಲೆಸ್ ಆಗ್ಲಿ, ಫಿಂಗರ್ ಪ್ರಿಂಟ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೈಬರ್ ಆಗ್ಲಿ, CCB ಆಗ್ಲಿ, ಪ್ರತಿದಿನ ಪ್ರತಿ ಯೂನಿಟ್ ನಲ್ಲೂ ಕೆಲಸ ಮಾಡ್ತಿರೋ ಪೊಲೀಸ್ಗೆ ಸಿಗ್ತಿರೋ ಗೌರವ ಏನ್ ಸರ್? ಪ್ರೊಫೆಷನಲ್ ಆಗಿ ಡ್ಯೂಟಿಯಲ್ಲಿ ನಾವು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ತಗೊಳ್ಳೋ ಪ್ರತಿ ಆಕ್ಷನ್ ನಲ್ಲೂ ಎಲ್ಲ ಆತಂಕಗಳೇ. ಒಬ್ಬ ತಪ್ಪು ಮಾಡಿದ ಕ್ರಿಮಿನಲ್ ನಾವು ಪ್ರಾಣನೂ ಲೆಕ್ಕಿಸದೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಹಾಕಿದ್ರೆ ಅವನಿಗೆ ಯಾವ ಶಿಕ್ಷೆನೂ ಕೊಡಕ್ಕಾಗಲ್ಲ, ಕೊಡೋ ಅಧಿಕಾರನೂ ಇಲ್ಲ. FIR ಬರಿಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೀಗಿರೋವಾಗ ಅವನು ನಮ್ಮವನು, ಅವನ್ನ ಬಿಡ್ಬಿಡಿ ಅಂತ ಫೋನ್ ಕಾಲ್ಸ್ ಬೇರೆ ಯಾಕೆ ಬಿಡ್ಬೇಕು ಸರ್? ಏರಿಯಾ ಕಾರ್ಪೊರೇಟ್ರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಕೊನೆಗೆ ನಿಮ್ಮಂತ ಮಿನಿಸ್ಟ್ರೇ ಆಗ್ಲಿ, ಯಾರೇ ಫೋನ್ ಮಾಡಿದ್ರು ನಮ್ಮನ್ನ ನಿಷ್ಠೆಯಿಂದ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಸರ್. ಒಂದ್ ವೇಳೆ ನನ್ನಂತವರು ಡ್ಯೂಟಿ ಇಸ್ ಗಾಡ್, ನೋಬಡಿ ಇಸ್ ಅಬೌವ್ ಲಾ ಅನ್ಕೊಂಡು ಸಿನ್ಸಿಯರ್ ಆಗಿ ನಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಟ್ರಾನ್ಸ್ಫರು, ಸಸ್ಪೆನ್ಷನ್, ಇದು ಯಾವ ನ್ಯಾಯ ಸರ್? ಈಗ ಪರ್ಸನಲ್ ಲೈಫ್ ಬಂದ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಹಬ್ಬ ಗಿಬ್ಬ ಅಂತ ರಜೆಗಳಿರುತ್ತೆ. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7 24 ಗಂಟೆ 365 ದಿನ ಡ್ಯೂಟಿ ಮಾಡ್ತೀವಿ. ಯಾಕೆ? ನಮಗೆ ಹೆಂಡತಿ ಮಕ್ಕಳಿಲ್ವಾ? ನಾವು ಮನುಷ್ಯರಲ್ವಾ? ನಮ್ಮ ಕೊಡೋ ರೇಷನ್ ಆಗ್ಲಿ, ಕ್ವಾರ್ಟರ್ಸ್ ಆಗ್ಲಿ, ಸಂಬಳ ಆಗ್ಲಿ, ಅಲೌನ್ಸಸ್ ಆಗ್ಲಿ, ನಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ, ನಮ್ಮ ಕೊಡೋ ಪ್ರಮೋಷನ್ ಆಗ್ಲಿ, ನಮಗೆ ಬರೋ ರಿಟೈರ್ಮೆಂಟ್ ಪೆನ್ಷನ್ ಆಗ್ಲಿ, ಇವೆಲ್ಲದಲ್ಲೂ ಬದಲಾವಣೆ ಆಗ್ಬೇಕು ಅಂತ ನಾವು ಬೇಡ್ಕೊಳ್ಳೋದು ತಪ್ಪಾ ಸರ್? ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನಾವು ಇದನ್ನೆಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಕ್ಷಣ ಕ್ಷಣಕ್ಕೂ ಕೊರಗ್ತಾ ಇದೀವಿ ಸರ್. ನಮ್ಮ ಸಹನೆನ ಕಳ್ಕೊಂತಾ ಇದೀವಿ ಸರ್. ಕಳ್ಕೊಂಡೆ ಇವತ್ತು ಪೊಲೀಸ್ ಬಂದ್ಗೆ ಕರೆ ನೀಡಿದೀವಿ ಸರ್. ಒಂದು ಸಲ ಯೋಚನೆ ಮಾಡಿ ಸರ್, ನಾವು ನಿಜವಾಗಿ ಸ್ಟ್ರೈಕ್ ಮಾಡಿದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗುತ್ತೆ. ಬೇಡ ಸರ್, ಆ ಪರಿಸ್ಥಿತಿ ಬರೋದು ಬೇಡ ಸರ್. ಪ್ಲೀಸ್ ಸರ್, ಪ್ಲೀಸ್ ಸಿಸ್ಟಮ್ನ ಬದಲಾಯಿಸಿ ಸರ್. ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ವಾ? I won't blame the system. I will face the system. I will force the system to create a real police system. ರಾಜ್ಯದ ರಕ್ಷಣೆಗೋಸ್ಕರ ಹೋರಾಡೋ ನಮ್ಮೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ 96,000 ಜನ ಪೊಲೀಸರ ಪ್ರತಿನಿಧಿಯಾಗಿ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ ಸರ್. ಮಾಡ್ಲಿಲ್ಲ ಅಂದ್ರೆ ಈ ಸ್ಟ್ರೈಕ್ ಅನಿವಾರ್ಯ. ಮನುಷ್ಯರಾಗಿ ಯೋಚಿಸಿ, ಮಂತ್ರಿಯಾಗಿ ಆದೇಶ ಹೊರಡಿಸಿ. CM ಸಾಹೇಬರಿಗೆ ಕನೆಕ್ಟ್ ಮಾಡಿ. ಈಗ ತಾನೇ ಬಂದ ಸುದ್ದಿ. ಇವತ್ತು ರಾಜ್ಯ ಶಾಂತಿಯುತವಾಗಿದೆ ಅಂದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ. ಹಗಲು ರಾತ್ರಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದುಡಿತಾರೋ ಪೊಲೀಸ್ನವರ ಎಲ್ಲಾ ಬೇಡಿಕೆಗಳನ್ನ ಇನ್ಸ್ಪೆಕ್ಟರ್ ಭರತ್ ಕುಮಾರ್ ಅವರು ಗೃಹ ಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ದಿನಗಳಲ್ಲಿ ಕಾರ್ಯರೂಪಕ್ಕೆ ತರುವುದಾಗಿ ಗೃಹ ಮಂತ್ರಿಗಳಿಗೆ ಸೂಚಿಸಿದ್ದಾರೆ.
ಈ ವಿಷಯ ಕೇಳಿ ಪೊಲೀಸ್ ಇಲಾಖೆ ಸಂತಸಗೊಂಡು ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ದೇವರೇ ನಿಮ್ಮ ಸಂರಕ್ಷಕನು, ಪೊಲೀಸ್ರೆ ನೀವು ನಾಡಿನ ನಾಡಿ, ದೇವರೇ ನಿಮ್ಮ ಸಂರಕ್ಷಕನು. ಪೊಲೀಸ್ರೆ ಡ್ಯೂಟಿಗೆ ಹೊರಟರೆ ನೀವು ಎಲ್ಲ ಪ್ರಾಬ್ಲಮ್ ಬಗೆಹರಿದಂತೆ. ಪೊಲೀಸ್ರೆ ಡ್ಯೂಟಿಗೆ ಹೊರಟರೆ ನೀವು ಎಲ್ಲ ಪ್ರಾಬ್ಲಮ್ ಬಗೆಹರಿದಂತೆ. ಕೇಳಿ ನನ್ನಾಣೆ, ಕೇಳಿ ನನ್ನಾಣೆ, ಪೊಲೀಸ್ರೆ ನೀವು ನಾಡಿನ ನಾಡಿ, ದೇವರೇ ನಿಮ್ಮ ಸಂರಕ್ಷಕನು. ನಾನು ಹೇಳುವೆನು ನೀವು ಹೇಳಿರಿ, ಜೈ 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 ಪೊಲೀಸ್, ಜೈ 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 ಪೊಲೀಸ್. ನಾನು ಹೇಳುವೆನು ನೀವು ಹೇಳಿರಿ, ಜೈ 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 ಪೊಲೀಸ್, ಜೈ 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 ಪೊಲೀಸ್. ಕೆಲಸದ ಕರೆ ಬಂದು ಯೋಚಿಸದೆ ಹೊರಟೇ ನಿಲ್ತು, ಕೆಲಸದ ಕರೆ ಬಂದು ಯೋಚಿಸದೆ ಹೊರಟೇ ನಿಂತು. ಪೊಲೀಸ್ ಚಿಹ್ನೆ ನಿನ್ನ ಹೆಗ್ಗಳಿಕೆ, ದೇವರೇ ನಿನ್ನ ಸಂರಕ್ಷಕನು. ಜನತೆಯ ರಕ್ಷಣೆ ಹೊಣೆ ಹೊತ್ತ ಪೊಲೀಸ್, ನಾಡಿನ ಘನತೆಗೆ ಗರಿ ನಮ್ಮ ಪೊಲೀಸ್. ಪೊಲೀಸ್ ಪೊಲೀಸ್ ಪೊಲೀಸ್. ನಮ್ಮ ತ್ಯಾಗ ಬಲಿದಾನ ತುಂಬಾ ಅಮೂಲ್ಯ, ತುಂಬಾ ಅಮೂಲ್ಯ. ನಮ್ಮ ತ್ಯಾಗ ಬಲಿದಾನ ಇದು ಪುಣ್ಯದ ಕೆಲಸವಯ್ಯ, ಇದು ಪುಣ್ಯದ ಕೆಲಸವಯ್ಯ. ತನ್ನ ದೇಹ ಆರೋಗ್ಯ ಲೆಕ್ಕಿಸದೆ ಹಬ್ಬ ಹರಿದಿನ ಎನ್ನದೆ, ನಿದ್ದೆ ನೀರು ಎನ್ನದೆ ಸೇವೆ ಮಾಡುವರು. ಕೇಳಿ ನನ್ನಾಣೆ, ಕೇಳಿ ನನ್ನಾಣೆ, ಪೊಲೀಸ್ರೆ ನೀವು ನಾಡಿನ ನಾಡಿ, ದೇವರೇ ನಿಮ್ಮ ಸಂರಕ್ಷಕನು. ಜೈ ಜೈ ಪೊಲೀಸ್, ಜೈ ಜೈ ಪೊಲೀಸ್, ಜೈ ಜೈ ಪೊಲೀಸ್, ಜೈ ಜೈ ಪೊಲೀಸ್. ಬಂದೇ ಬರ್ತಾರೆ, ಒಡವೆ ತಂದೆ ತರ್ತಾರೆ, ಮೂಗುತಿ ಓಲೆ ಎಲ್ಲವೂ ತಂದು ನನಗೆ ಕೊಡ್ತಾರೆ. ಬಂದೇ ಬರ್ತಾರೆ, ಡಾಬು ಓಲೆ ತರ್ತಾರೆ. ಬಂದೆ ತಂದ್ರ ತಂದೆ. ಏನಿದು? ಹೂವ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ. ಏನ್ರಿ ಇದು? ಒಡವೆ ಕೊಡ್ರಿ ಬೇಗ, ತಮಾಷೆ ಮಾಡ್ಬೇಡಿ. ಅದು ಯಾವ ಒಡವೆ? ಒಡವೆ ತಂದಿಲ್ಲ. ಹಾ ಚಿನ್ನ, ಅದೇನಾಯ್ತು ಅಂದ್ರೆ ಇವತ್ತು ಸ್ಟ್ರೈಕ್ ಇತ್ತಲ್ಲ, ಅದು ಈ ಪೊಲೀಸ್ನವರು ಮತ್ತೆ ಹೋಮ್ ಮಿನಿಸ್ಟ್ರು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಟ್ರೈಕ್ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕಳ್ಳನೂ ಬರ್ಲಿಲ್ಲ, ನಾನು ಕಳ್ತನ ಮಾಡ್ತೀನಿ. ನನಗೆ ಈ ಕತೆ ಎಲ್ಲ ಬೇಡ. ಒಟ್ಟಿನಲ್ಲಿ ನೀವೀಗ ಒಡವೆ ತಂದಿಲ್ಲ ಅಲ್ವಾ? ತಂದ್ಕೊಡ್ತೀನಿ ಚಿನ್ನ. ಒಡವೆ ತಂದಿಲ್ಲ ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲ, ಮನೆ ಒಳಗೂ ಜಾಗ ಇಲ್ಲ. ತೊಲಗಿ. ಲೇ ಒಂಚೂರು ಟಾಯ್ಲೆಟ್ ಓಪನ್ ಮಾಡೆ, ಸುಸು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗಬಾರ್ದು. ಎಲ್ಲಿ ಹೋಗ್ತೀವೋ, ಎಲ್ಲಿರ್ತೀವೋ, ಎಲ್ಲಿ ತಿಂತೀವೋ, ಏನು ಮಾಡ್ತೀವೋ, ಏನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಒಬ್ಬಳನ್ನೇ ನಂಬ್ಕೊಂಡಿದ್ರೆ ಹಿಂಗೆ. ಐ
जज्बे जुनू औज कजीन होगा, जब मेरा जज्बे जुनू औज कजीन होगा, फेलूने और सिमटने का करीना होगा, फेलूने और सिमटने का करीना होगा, जब मेरा जज्बे जुनू औज कजीन होगा, जब मेरा जज्बे जुनू औज कजीन होगा, फेलूने और सिमटने का करीना होगा, फेलूने और सिमटने का करीना होगा, जब मेरा जज्बे जुनू औज कजीन होगा, जब मेरा जज्बे जुनू औज कजीन होगा। सारी दुनिया या जमाने में मदीना ही मदीना होगा, या जमाने में मदीना ही मदीना होगा, या नबी आपके जलवों में वो रानाई है, या नबी आपके जलवों में वो रानाई है। देखने पर भी मेरी आँख तमन्नाई है, देखने पर भी मेरी आँख तमन्नाई है, हक ताला भी करीम और मोहम्मद भी करीम, हक ताला भी करीम और मोहम्मद भी करीम, दो करीमों में गुनहगार की बन आई है, दो करीमों में गुनहगार की बन आई है। मैं क्या कहूँ के क्या है मोहम्मद के शहर में, मैं क्या कहूँ के क्या है मोहम्मद के शहर में, बेपर्दा खुद खुदा है मोहम्मद के शहर में, बेपर्दा खुद खुदा है मोहम्मद के शहर में। असलम वो दिन भी आए कि सब लोग कहें बिस्मिल भी जा रहा है मोहम्मद के शहर में, जब मेरा जज्बे जुनू औज कजीन होगा, जब मेरा जज्बे जुनू औज कजीन होगा, फेलूने और सिमटने का करीना होगा, फेलूने और सिमटने का करीना होगा, जब मेरा जज्बे जुनू औज कजीन होगा, जब मेरा जज्बे जुनू औज कजीन होगा, फेलूने और सिमटने का करीना होगा, फेलूने और सिमटने का करीना होगा, जब मेरा जज्बे जुनू औज कजीन होगा, जब मेरा जज्बे जुनू औज कजीन होगा। ನನ್ ಮಾತ್ ಕೇಳ್ತೀಯಾ ನಿಜವಾಗ್ಲು ಕಸಮ್ ಸೆ? ಅಚ್ಚಾ ನೀನ್ ಯಾಕೆ ಬಂದೆ? ಯಾಕ್ರಿ ನಾನ್ ನಿಮಗ್ ಚಾ ತಂದಿದ್ದೀನಿ. ಚಾ ಬೇಡ ಏನ್ ಬೇಡ, ಬಾಗ್ಲಾಕೊಂಡು ಹೋಗೋ. ಏನ್ರಿ ಇದು, ಯಾವಾಗ ನಾನ್ ಬಾಗಿಲು ತೆಕ್ಕೊಂಡ್ ಬಂದ್ರು ಮಗನಿಗೆ ಏನೋ ಗುಟ್ಟು ಹೇಳ್ತಾ ಇರ್ತೀರಾ, ನಾನ್ ಬಂದ ತಕ್ಷಣ ಟೆನ್ಷನ್ ಆಗ್ತೀರಾ. ಇದೆಲ್ಲ ನಿನ್ ಬೇಕಾಗಿಲ್ಲ, ಅಡಿಗೆ ಮನೇಲಿ ಏನ್ ಕೆಲ್ಸ ಇದೆ ನೋಡ್ಕೋ ಹೋಗೋ. ರೀ ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ನಮ್ಮಿಬ್ರು ಮಧ್ಯೆ ಈ ರಹಸ್ಯ ಬೇಕಾ?
ಹೆಂಗ್ಸ್ ತರ ಇರೋ. ಹೋಗೋ. चलो बेटा स्कूल चलेंगे. ಮಮ್ಮಿ, ಡ್ಯಾಡಿ, ಜಾನಕಿ ಇನ್ನೊಂದು ಸೀಟ್ ಬಂತು ನಮ್ಮ ಮನೆಗೆ. ಇಲ್ಲಿ ಒಂದು ನಿಮಿಷ. ಕುವೆಂಪು ಫೌಂಡೇಶನ್ ಟ್ರಸ್ಟ್. ಓ ಬ್ಯೂಟಿಫುಲ್. ಜಾನಕಿ ಒಂದು ನಿಮಿಷ ಹಿಡ್ಕೋ. ಏನಾಯ್ತಪ್ಪ? ಒಂದು ನಿಮಿಷ ಇರು, ಕೊಡಿಲಿ. ಹಿಡ್ಕೋ, ಅದು ಹಿಡ್ಕೋ. ಅಯ್ಯೋ, ಈ ಶಾಲನ್ನ ಹೊತ್ತಿಸಿ ಸನ್ಮಾನಿಸಲಾಯಿತು. ಈಗ ಹಾರ. ಈ ಹಾರವನ್ನ ಹಾಕಿ ಸನ್ಮಾನಿಸಲಾಯಿತು. ಇದು ತಗೋ. ಇದು ತಮಗೆ. ಇದು ಕೂಡ ತಮಗೆ. ಕಮಾನ್. ಜಿಯಾದ್, ಈ ಭಾರತ ದೇಶದಲ್ಲಿ ನಮ್ಗೆ ಮರ್ಯಾದೆ ಇಲ್ಲ. ನೀವು ನಮ್ಗೆ ಫೋನ್ ಮಾಡಿ ನಿಮ್ ಮಗನ್ನ ಜಿಯಾದ್ಗೆ ಸೇರಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನು ಮೆಸೇಜ್ ಇಲ್ಲ ಅಂದ್ರೆ ಮೇಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಿಮ್ ಮಗನ್ನ ನಾಳೆನೆ ದರ್ಗಾ ಹತ್ರ ಕರ್ಕೊಂಬನ್ನಿ. ಜಿಯಾದ್, ಅಂದ್ರೆ ನನ್ ಮಗನ್ನ ಜಿಹಾದಿಗೆ ಸೇರಿಸ್ತಾರ? ಇಷ್ಟ ದಿನ ನನ್ ಗಂಡ ನನ್ ಮಗನಿಗೆ ಹೇಳ್ಕೊಡ್ತಾ ಇದ್ದಿದ್ದು ಇದನ್ನೇನಾ? ನನ್ ಮಗ ಇದಕ್ಕೆ ಒಪ್ಕೊಂಡ್ಬಿಟ್ನಾ? ಅಲ್ಲ, ನಮ್ ಜೊತೆ ಬೆಳಿತಿರೋ ಎಲ್ಲ ಜನಗಳನ್ನ ನನ್ ಮಗ ಜಿಹಾದಿಗೆ ಸೇರಿ ಸಾಯಿಸ್ಬೇಕಾ? ನನ್ ಮಗ ಸೂಸೈಡ್ ಬಾಂಬ್ ಆಗ್ಬೇಕಾ? ಅಲ್ಲ, ನನ್ ಗಂಡನಿಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಕೊಟ್ಟಿದ್ದೀರಾ? मुमताज, आ रहे हो? ಏನ್ ಮಾಡ್ತಿದ್ಯಾ? ದಾಹ ಆಗಿತ್ತು, ನೀರ್ ಕುಡಿಯಕ್ ಹೋಗಿದ್ದೆ. ಅಚ್ಚಾ, ನನ್ಗೊಂದು ಗ್ಲಾಸ್ ನೀರು ತಗೊಂಬ. सलीम भाई, रहीम को फोन करो. 10 मिनट में आ रहा है भाई. मुमताज, हाँ जी. इधर आओ. बेटा, माँ की दुआ ले लो. दुआ में याद रखो अम्मी जान. ನನ್ ಮಗನ್ನ ಎಲ್ಲಿ ಕಳಿಸ್ತಾ ಇದ್ದೀರಾ? ಕಾಶ್ಮೀರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಅಲ್ಲಿ ಓದಕ್ ಕಳಿಸ್ತಾ ಇದ್ದೀನಿ. ಓದೋದಕ್ಕೋಸ್ಕರ ಅಷ್ಟ್ ದೂರ ಕಳಿಸ್ಬೇಕಾ? ಇವನಿಗೆ ಓದ್ತಾ ಇರೋ ಸ್ಕೂಲು ಒಳ್ಳೆ ಸ್ಕೂಲೇ ಅಲ್ವಾ? ಓ ಸ್ಕೂಲ್ ಇಸ್ಸೆ ಭಿ ಅಚ್ಚಾ ಹೈ. ಯಾರ तो ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗ್ತಾನೆ. ವಹಾಂ ಪಢಾಯಿ ಸೆ ಜ್ಯಾದಾ ತಮೀಜ್ ಸಿಕ್ಕಾತೆ. ಅದಕ್ಕೆ ಕಳಿಸ್ತಾ ಇದ್ದೀನಿ. ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ. ಅಲ್ಲಾ ರಹಮ್ ಕರೆ. ಫಿಜಾ ಬಿಲ್ಲಾ. ಚಲೋ ಬೇಟಾ. ನಮ್ ಕುರಾನಲ್ಲಿ ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಬೇಕು. ನಮ್ಮ ಧರ್ಮನ ನಾವು ಉಳಿಸ್ಬೇಕು. ಇಲ್ಲಿ ಹುಟ್ಟಿ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ. ನಾವೀ ಪ್ರಪಂಚನ ಗೆದ್ದು ಆಳಬೇಕು. ನೀವು ನಮ್ಮ ಧರ್ಮಕ್ಕೋಸ್ಕರ ಪ್ರಾಣ ಕೊಡೋಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಸಮझे ಬೇಟಾ? ಅಬ್ಬಾ ಜಾನ್, ನಮ್ಮ ಧರ್ಮಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತೀನಿ. ಜಿಹಾದ್.
ಏನ್ರಿ ನೀವು ಮಾಡ್ತಾ ಇರೋದು? ಮಗನ್ ಎಲ್ಲಿ ಕಳಿಸ್ತಾ ಇದ್ದೀರಾ? ಅವಾಗ್ಲೇ ಹೇಳಿದ್ನಲ್ಲ, ಶರಾಫತ್ ಇರೋ ಮದ್ರಸಾಕ್ ಕಳಿಸ್ತಾ ಇದ್ದೀನಿ ಅಂತ. ನೀವು ನನ್ನ ಮಗನ್ನ ಕಳಿಸ್ತಾ ಇರೋದು ಸ್ಕೂಲಿಗಲ್ಲ, ಜಿಹಾದ್ಗೆ. ದಿನ ನನ್ನ ಮಗನ ಹತ್ರ ರಹಸ್ಯವಾಗಿ ಮಾತಾಡ್ತಾ ಇರೋದು, ಯಾರ ಹತ್ರನೂ ರಹಸ್ಯವಾಗಿ ಫೋನ್ನಲ್ಲಿ ಮಾತಾಡ್ತಾ ಇರೋದು ಎಲ್ಲ ನನಗೆ ಗೊತ್ತು. ಓ ಅಚ್ಚಾ. ಅವತ್ತೇ ತಡಿಬೋದಾಗಿತ್ತು, ಆದ್ರೆ ಇವ್ರನ್ನೆಲ್ಲ ಹಿಡಿಯಕ್ಕಾಗ್ತಾ ಇರ್ಲಿಲ್ಲ. ನಿಮ್ಮನ್ನೆಲ್ಲ ರೆಡ್ ಹ್ಯಾಂಡ್ ಹಿಡಿಬೇಕು ಅಂತಾನೆ ಕಾಯ್ತಾ ಇದ್ದೆ. ಏ ಪಗ್ಲಿ, ನನ್ನ ಮಗ ಹೋಗ್ತಾ ಇರೋದು ಅಲ್ಲಾಗೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ. ಧರ್ಮದ ಹೆಸರಲ್ಲಿ ಮನುಷ್ಯನ ಕ್ರೂರವಾಗಿ ಕೊಲ್ಲೋದು ತ್ಯಾಗ ಅಲ್ಲ, ಬಲಿ. ನನ್ನ ಮಗನ್ನ ನಾನು ಜಿಹಾದ್ಗೆ ಕಳಿಸಲ್ಲ. ಅಲ್ಲ, ನಿಮ್ಮ ಧರ್ಮದ ಹುಚ್ಚು ಡ್ರಗ್ಸ್ಗಿಂತ ಭಯಂಕರ ಮತ್ತು ಕೊಡುತ್ತೆ. ಈ ವಯಸ್ಸಿನಲ್ಲಿ ಕೈಯಲ್ಲಿ ಪೆನ್ ಹಿಡಿಬೇಕೇ ಹೊರತು ಗನ್ ಹಿಡಿಬಾರದು. ಹೆತ್ತ ಮಗನ್ನ ಬಲಿ ಕೊಡಕ್ಕೆ ಸಿದ್ಧವಾಗಿದೆಯಲ್ಲ, ನೀನೊಬ್ಬ ತಂದೆನಾ? ಈ ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿ ಮಾತೃಭೂಮಿಗೆ ದ್ರೋಹ ಮಾಡ್ತೀಯ. ಈ ದೇಶ ನಮ್ಗೇನ್ ಕೊಟ್ಟಿದೆ? ಮೈನಾರಿಟಿ ಅಂತ ಹೇಳಿ ತುಳಿತಾ ಇದೆ. ಇಲ್ಲಿ ನಮಗ್ ಸ್ವತಂತ್ರ ಇಲ್ಲ. ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಅಲ್ಲಾಗೋಸ್ಕರ ನಾವು ಸಾಯ್ತೀವಿ. ಜಿಹಾದ್. ಜಿಹಾದ್ ಅಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಅಲ್ ಜಿಹಾದ್ ಫಿ ಸಬಿಲಿಲ್ಲ, ಸರ್ವ್ ದಿ ಪರ್ಪಸ್ ಆಫ್ ಗಾಡ್ ಆನ್ ದಿ ಅರ್ತ್, ಅಲ್ಲಾಹ್ ಕೆ ರಾಸ್ತೆ ಪರ್ ಚಲ್ನಾ. ಜಿಹಾದ್ ಒಂದು ಹಿಂಸಾತ್ಮಕ ಪರಿಕಲ್ಪನೆ ಅಲ್ಲ. ಜಿಹಾದ್ ಬೇರೆ ಧರ್ಮಗಳ ವಿರುದ್ಧ ಯುದ್ಧ ಘೋಷಣೆ ಮಾಡಿಲ್ಲ. ಜಿಹಾದ್ ಅಮಾಯಕರನ್ನ ಕೊಲ್ಲೋದಲ್ಲ, ಮುಸ್ಲಿಮ್ಸ್ ಅಲ್ದೇ ಇರೋರ್ನು ಕೊಲ್ಲೋದಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ಹೋಲಿ ವಾರ್. ವಾರ್ಸ್ ಆರ್ ಓನ್ಲಿ ಕಿಲ್ಲಿಂಗ್ ಅಂಡ್ ಡಿಸಾಸ್ಟರ್. ಜಿಹಾದ್ ಅಂದ್ರೆ ನಮ್ಮೊಳಗಿರೋ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ಕೊಳ್ಳೋದು. ನಿನ್ ಹೆಂಡತಿನೂ ಮುಸ್ಲಿಂ ಅಲ್ವಾ? ಅವಳು ಕುರಾನ್ ಓದಿದಾಳಲ್ವಾ? ಅವಳಿಗೆ ಅರ್ಥ ಆಗಿದ್ದು ನಿನಗೆ ಅರ್ಥ ಆಗಿಲ್ಲಲ್ಲ? ಏನಂದೆ? ನಿಮ್ಮೆಲ್ರಿಗೂ ಇಲ್ಲಿ ಸ್ವತಂತ್ರ ಇಲ್ವಾ? ನಮ್ಮ ಸಂವಿಧಾನದಲ್ಲಿ ಅವರವರ ಧರ್ಮದಂತೆ ಎಲ್ಲ ವಿಷಯಗಳಲ್ಲೂ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದಾರೆ. ಕಹಾದಿಯೇ ಸಾಬ್, ನಮ್ಮ ವೇಷ ಭಾಷೆ ನೋಡಿ ಅವಮಾನ ಮಾಡ್ತಾರೆ. ನಾವು ಗೋಮಾಂಸ ತಿಂತೀವಿ ಅಂತ ನಮ್ಮನ್ನ ದುಶ್ಮನ್ ತರ ನೋಡ್ತಾರೆ. ನಮ್ ಕುರಾನ್ ನಿಮ್ಗೆ ಹೆಂಗ್ ಗೊತ್ತೋ, ನಿಮ್ಮ ಪುರಾಣಗಳು ನಮಗ್ ಗೊತ್ತು ಸಾಬ್. ನೀವು ತಿಳ್ಕೊಂಡಂತೆ ಜಿಹಾದ್ ಪದದ ಅರ್ಥ ಅಮಾಯಕರನ್ನ ಸಾಯಿಸೋದು, ಅಶಾಂತಿ ಮೂಡಿಸೋದು ಅಲ್ಲ, ಶಾಂತಿ ಸಂದೇಶ ಸಾರೋದು. ಯಾವ ಮುಸ್ಲಿಂ ಆಗ್ಲಿ ಹಾಯಾಗಿ ಸುಖವಾಗಿರೋ ಒಂದೇ ದೇಶ ಈ ಭಾರತ ದೇಶ. ಮುಸಲ್ಮಾನರಿಗೆ ಗೌರವ ಕೊಡೋ ದೇಶ ಒಂದೇ, ಈ ಭಾರತ ದೇಶ. ಮುಸಲ್ಮಾನರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ದು ಈ ದೇಶನೇ. ಅಷ್ಟೇ ಯಾಕೆ, ನೀವು ಯಾವುದಕ್ಕೋಸ್ಕರ ಇಷ್ಟು ದಿನ ಹೋರಾಡ್ತಾ ಇದ್ದೀರೋ, ಆ ಕಾಶ್ಮೀರ್ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿನು ಒಬ್ಬ ಮುಸ್ಲಿಮೇ. ಮಕ್ಕಳೇ ದೇಶದ ಮುಂದಿನ ಆಶಾಕಿರಣಗಳು. ಅಂತ ಮಕ್ಕಳಿಗೆ ಮತದ ಹೆಸರು ಹೇಳಿ ಅವರಿಗೆ ಜಿಹಾದ್ ಹುಚ್ಚೆಬ್ಬಿಸಿ ಅವರ ಬಂಗಾರದಂತ ಭವಿಷ್ಯತ್ತನ್ನ ನಾಶ ಮಾಡು ಅಂತ ಹೇಳಿದೀಯಾ ನಿಮ್ಮ ಮತ? ನೀವು ಮಾಡೋ ಈ ಕೆಲಸ ಎಲ್ಲ ಅಲ್ಲ ಸಹಿಸ್ತಾನ? ರಂಜಾನ್ ಬಂದ್ರೆ ಕನಿಷ್ಠ ಎಂಜಲು ಕೂಡ ನುಂಗ್ದೆ ದಿನಕ್ಕೆ 5 ಬಾರಿ ನಮಾಜ್ ಮಾಡೋ ಅಂತ ನಿಷ್ಠೆ ಇದೆಯೋ ನಮ್ಮ ಮುಸಲ್ಮಾನ್ರಿಗೆ? ತಂದೆ ತಾಯಿ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ತಾರೇನೋ, ಆದ್ರೆ ಕುರಾನ್ ಮೇಲೆ ಆಣೆ ಇಟ್ಟು ಯಾವೊಬ್ಬ ಮುಸಲ್ಮಾನ್ನು ಸುಳ್ಳು ಹೇಳೋದಿಲ್ವೋ? ಅಂತಹ ಕುರಾನ್ ಮೇಲೆ ಆಣೆ ಇಟ್ಟು ನಿಜ ಹೇಳೋ ನೋಡೋಣ. ಅಲ್ಲ ಮನುಷ್ಯರನ್ನ ಸಾಯಿಸು ಅಂತ ಹೇಳಿದಾನ? ಅಲ್ಲ ದುಷ್ಟ ಕೃತ್ಯಗಳನ್ನ ಮಾಡು ಅಂತ ಹೇಳಿದಾನ? ಅಮಾಯಕ ಪ್ರಜೆಗಳ ಪ್ರಾಣ ತೆಗಿಂತ ಹೇಳಿದಾನ? ಹೌದು ಅಬ್ಬಾಜಾನ್, ಅಮ್ಮ ಹೇಳೋದ್ರಲ್ಲಿ ಮಾಮು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಇಂಡಿಯನ್, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ದೇಶದಲ್ಲೇ ಸಾಯ್ತೀನಿ. ಈ ದೇಶಕ್ಕೋಸ್ಕರನೇ ಸಾಯ್ತೀನಿ. ಇಲ್ಲೇ ಇರ್ತೀನಿ ಹೊರತು ನಾನು ಜಿಹಾದ್ಗೆ ಹೋಗಲ್ಲ.
ಸಾಬ್ ಯಾರ್ದೋ ಮಾತು ಕೇಳ್ಕೊಂಡು ತಪ್ಪಾಗುತ್ತೆ. ರಮೇಲ್ ಇದ್ಬಿಟ್ಟೆ. ಹೆಂಡತಿ ಯೋಚನೆ ಮಾಡಿದಷ್ಟು ನಾನು ಯೋಚನೆ ಮಾಡಿಲ್ಲ. ನಮ್ ಧರ್ಮ ತುಂಬಾ ದೊಡ್ಡದು ಸಾಬ್. ನನ್ ಮಗ ಜಿಹಾದ್ ಸೇರ್ಬಾರ್ದು. ಅವನು ನಿಮ್ ತರ ನಿಷ್ಠಾವಂತ ಅಧಿಕಾರಿ ಆಗ್ಬೇಕು ಸಾಬ್. ಒಳ್ಳೆ ಮನುಷ್ಯ ಆಗ್ಬೇಕು. ನಾನು ಮಾಡಿದ ತಪ್ಪಿಗೆ ಹೆಂಡತಿ ಕ್ಷಮಿಸಿದ್ರು ಕಾನೂನು ಕ್ಷಮಿಸಲ್ಲ ಸಾಬ್. ತಪ್ಪು ಮಾಡಿದೀನಿ. ತಪ್ಪು ಶಿಕ್ಷೆ ಆಗ್ಲೇಬೇಕು ಸಾಬ್. ಅಮೀರ್, ಇಂತಹ ಹೆಣ್ಣುಗಳು ಇರೋದ್ರಿಂದನೇ ನಮ್ಮ ಧರ್ಮದ ಗೌರವ ಹೆಚ್ಚಾಗಿರೋದು. ಅಷ್ಟೇ ಅಲ್ಲ ಅಮೀರ್, ಮುಸ್ಲಿಮರಿಗೆ ಮಾನವೀಯತೆ ಇದೆ ಅಂತ ಈ ಬೆಹನ್ನು ತೋರ್ಸ್ಕೊಟ್ರು.